ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸರಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ರುಚಿಯಾದ ಒಂದು ಹಾಗೂ ಆರೋಗ್ಯಕರವಾದಂತಹ ನೇರಳೆ ಹಣ್ಣಿನ ಜ್ಯೂಸ್ ಅಥವಾ ಶರ್ಬತ್ತನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದು ಯಾರು ಬೇಕಾದರೂ ಕುಡಿಬೋದು ಅಂತಹ ಒಂದು ಜ್ಯೂಸನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಾನು ಉಪಯೋಗಿಸ್ತಿರೋದು ಮೊದಲಿಗೆ ಒಂದು 10ರಿಂದ 15 ನೇರಳೆ ಹಣ್ಣು ಚೆನ್ನಾಗಿ ಉಪ್ಪು ನೀರಲ್ಲಿ ಹಾಕಿ ತೊಳ್ಕೊಳ್ಬೇಕು ಅದನ್ನು. ನಂತರ ಅದನ್ನು ಈ ಥರ ಪಲ್ಪ್ ತೆಗೆದು ಬೀಜವನ್ನು ಬೇರೆ ಮಾಡಿಕೊಳ್ಬೇಕು. ಬೀಜವನ್ನು ಬಿಸಾಡುವ ಅವಶ್ಯಕತೆ ಇಲ್ಲ. ಬೀಜದಿಂದ ಟೀ ಮಾಡ್ಬೋದು. ಹಾಗೆ ಅದನ್ನು ಹುಡಿ ಮಾಡಿ ಇಟ್ಕೊಂಡ್ರೆ ಹಾಲಿಗೆ ಹಾಕಿ ಕೂಡ ಕುಡಿಬೋದು. ಅದು ಸಕ್ಕರೆ ಕಾಯಿಲೆಗೆ ತುಂಬ ಒಳ್ಳೆಯ ಔಷಧಿ ನೇರಳೆ ಹಣ್ಣಿನ ಬೀಜ. ಹಾಗೆ ಹಣ್ಣು ಕೂಡ, ಹಣ್ಣು ಸಿಗುವ ಸಮಯದಲ್ಲಿ ನೇರಳೆ ಹಣ್ಣನ್ನು ದಿನಕ್ಕೊಂದು 5-6 ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನಾನಿಲ್ಲೊಂದು 10ರಿಂದ 15 ಉಪಯೋಗಿಸ್ಕೊಳ್ತಾ ಇದ್ದೇನೆ. 2 ಕಪ್ ಜ್ಯೂಸ್ ಮಾಡಲಿಕ್ಕೆ 10ರಿಂದ 15 ನೇರಳೆ ಹಣ್ಣು ಸಾಕಾಗ್ತದೆ. ಇದನ್ನು ನೋಡಿ ಈ ಥರ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ 1/4 ಟೀ ಸ್ಪೂನಷ್ಟು ಹುರಿದಿಟ್ಕೊಂಡಂತಹ ಜೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಜೀರಿಗೆ ಇಲ್ಲ ಅಂತಂದರೆ ಪೌಡರ್ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ಒಂದು 10 ಸೋಂಪು ಕಾಳು, ಇದು ಶರೀರವನ್ನು ತಂಪು ಮಾಡ್ತದೆ. ಜೀರಿಗೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಅದಕ್ಕೊಂದು 2 ಎಲೆ ಪುದೀನ ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಸಕ್ಕರೆ ಹಾಕ್ತಾ ಇಲ್ಲ, ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಾಡ್ತಾ ಇದ್ದೇನೆ. ಬ್ಲ್ಯಾಕ್ ಸಾಲ್ಟ್ ಹಾಗೂ ಚಾಟ್ ಮಸಾಲ ಎಲ್ಲ ಇಷ್ಟ ಇಲ್ಲದವರು ಸಕ್ಕರೆ ಹಾಕಿ ಕೂಡ ಮಾಡ್ಕೊಳ್ಬೋದು. ಈ ಜ್ಯೂಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಷ್ಟನ್ನು ಹಾಕ್ಕೊಂಡು 1-2 ಚಮಚ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಫಸ್ಟಿಗೆ. ನಂತರ ಲೋಟಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಐಸ್ ಹಾಕ್ಕೊಂಡು ಮೇಲಿಂದ ಈ ಪೇಸ್ಟನ್ನು ಹಾಕಿ. ಸೋಡಾ ಬೇಕಾದರೆ ಸೋಡಾ ಸೇರಿಸ್ಬೋದು, ಇಲ್ಲ ಹಾಗೆಯೇ ನೀರು ಬೇಕಾದರೆ ನೀರು ಹಾಕ್ಕೊಂಡು ಕೂಡ ಕುಡಿಬೋದು. ನಾನು ಇದಕ್ಕೊಂದು ಒಂದೊಂದು ಲೋಟಕ್ಕೆ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಈ ಜ್ಯೂಸ್, ಇದನ್ನು ನಾವೇನು ರುಬ್ಬಿಟ್ಟಿದ್ದೇವೆ ಆ ಜ್ಯೂಸ್ನ ಪಲ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ನಾನು ಅದಕ್ಕೆ ನೀರು ಸೇರಿಸ್ಕೊಂಡಿದ್ದೇನೆ. ಸೋಡಾ ಏನು ಹಾಕ್ಕೊಳ್ಳಿಲ್ಲ. ಬೇಕು ಅಂತಾದರೆ ಸೋಡಾ ಹಾಕ್ಕೊಳ್ಬೋದು. ನಮ್ಮ ರುಚಿಯಾದ ಆರೋಗ್ಯಕರವಾದ ನೇರಳೆ ಹಣ್ಣಿನ ಶರ್ಬತ್ತು ರೆಡಿ ಆಯಿತು ನೋಡಿ. ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು. ನೋಡಲಿಕ್ಕೆ ಕೂಡ ಹಾಗೆ ತುಂಬ ಚೆಂದ ಕಾಣ್ತದೆ. ಹಾಗೆ ಟೇಸ್ಟ್ ಕೂಡ ಆಸಮ್ ಆಗಿತ್ತು. ಒಮ್ಮೆ ಇದನ್ನೇ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಇಲ್ಲ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಹೀಗೆ ಮಾಡಿದರೆ ತುಂಬ ರುಚಿಯಾಗಿರ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೆಲ್ತಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.